ಶಿವಮೊಗ್ಗದ ಕೆಇಬಿ ಸರ್ಕಲ್ನಲ್ಲಿರುವ ನೀರು ಸರಬರಾಜು ಮಂಡಳಿ ಎದುರು ನೀರು ಸರಬರಾಜು ನೌಕರರ ಸಂಘದವರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸ್ತಾ ಇದ್ರು. ಸೇವಾ ಕಾಯಮಾತಿ ಸೇರಿದಂತೆ ಹಲವು ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಹಲವು ದಿನಗಳಿಂದ ಪ್ರತಿಭಟನೆ ಹಾದಿ ತುಳಿದಿದ್ದಾರೆ. ಈ ನಡುವೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಮತ್ತು ಕೆಇ ಕಾಂತೇಶ್ ಸ್ಥಳಕ್ಕೆ ಭೇಟಿ ನೀಡಿ ನೌಕರರ ಕುಂದುಕೊರತೆಯನ್ನ ಆಲಿಸಿದ್ದಾರೆ. ನಂತರ ಸ್ಥಳದಲ್ಲೇ ಸಂಬಂಧಪಟ್ಟ ಅಧಿಕಾರಿಗೆ ಕರೆ ಮಾಡಿ ನೌಕರರ ಸಮಸ್ಯೆ ಬಗೆಹರಿಸುವಂತೆ ವಿನಂತಿಸಿಕೊಂಡ್ರು. ನೀರು ಸರಬರಾಜು ನೌಕರರು ಸರ್ಕಾರದ ಮುಂದೆ ಕೆಲವು ಬೇಡಿಕೆ ಇಟ್ಟಿದ್ದು, ನೀರು ಸರಬರಾಜು ನೌಕರರ ಕೆಲಸವನ್ನ ಕಾಯಂಗೊಳಿಸಲು ಹಾಗೂ ಎಲ್ಲರಿಗೂ ಸಮಾನ ವೇತನ ನೀಡಿ ಗೌರವಿಸಿ ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಸಮಸ್ಯೆ ಹೇಳ್ಕೊಳ್ಳಿ. ಸುಮಾರು 116 ಮಂದಿ ನೌಕರರು ಏನು ಈ ಹಿಂದೆ ಪೌರ ಕಾರ್ಮಿಕರು ಒಂದೇ ಇಲಾಖೆ ಒಳಗಡೆ ವಿವಿಧ ವೃಂದಗಳಲ್ಲಿ ಕೆಲಸ ಮಾಡ್ತಿರೋಂಥ ಪೌರ ಕಾರ್ಮಿಕರಿಗೆ ಏನು ನೇಮಕಾತಿ ಆಯಿತು, ಅದೇ ರೀತಿಯಲ್ಲಿ ನಾವು ನೀರು ಸರಬರಾಜಲ್ಲಿ ಇನ್ನು 24 ಗಂಟೆನೂ ವರ್ಷದ 365 ದಿನವೂ ನಮ್ಗೆ ಯಾವುದೇ ರೀತಿ ರಜಾ ಇಲ್ಲದೆ ಹಬ್ಬ ಯಾರು ಗಮನ ಹರಿಸಿಲ್ಲ ಸರ್, ನೀರು ಕೊಡ್ತಿದ್ದೀವಿ ಅಂತ. ಪ್ರತಿಭಟನೆ ಆಗ್ತಿದೆ. ನನಗೀಗ ರವಿ ಫೋನ್ ಮಾಡಿ ಬಂದೆ, ನನಗೂ ಇದು ಇಲ್ಲ. ನಿಮಿಷ ಈಗ ನಿಮ್ಮ ನೀರು ಸರಬರಾಜು ನೌಕರರು ಧರಣಿ ಕೂತಾರಲ್ಲ, ಈಗ ಧರಣಿ ಕೂತ ಶಿವಮೊಗ್ಗ ನಗರ ನೀರು ಕಥೆ ಏನು? ಒಪ್ಕೊಂಡೆಪ್ಪ, ಈಗ ಅವ್ರು ಒಳ್ಳೆ